ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಲೆಟ್ಸ್ ಸ್ಪೆಂಡ್ ಎ ಡೇ ವಿತ್ ಮೀ ವರ್ಕ್ ಫ್ರಮ್ ಆಫೀಸ್. ಆ್ಯಕ್ಚುಲಿ ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಓಟ್ಸ್ ಬ್ರೇಕ್ಫಾಸ್ಟ್ ಮಾಡಿದೆ ಮತ್ತು ಲಂಚ್ ಡಿನ್ನರಿಗೋಸ್ಕರ ನಾನಿವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ಎಷ್ಟು ಸಿಂಪಲ್ಲಾಗಿ ಮಾಡಿದ್ರೆ ನೀವು ಅಷ್ಟು ಟೇಸ್ಟಾಗಿರುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ, ಸಾಸಿವೆ, ಒಗ್ಗರಣೆ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನೂ ಹಾಕಲ್ಲ. ಸೊ ಆ್ಯಕ್ಚುಲಿ ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ. ನೀವು ಎಷ್ಟು ಸಿಂಪಲಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. 5 ಮಿನಿಟ್ಸ್ ನಾರ್ಮಲ್ ಬಾಯ್ಲ್ ಮಾಡ್ಕೊಳ್ಳಿ, ಆಮೇಲೆ ವಾಟರ್ ಹಾಕಿ ಇನ್ನೊಂದು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಅಷ್ಟೇ. ಬೇರೆ ಏನೂ ಹಾಕೋ ಅವಶ್ಯಕತೆನೇ ಇರಲ್ಲ. ಇಷ್ಟು ಟೇಸ್ಟಿ ಅಂದರೆ ಸಖತ್ತಾಗಿರುತ್ತೆ. ಮೇಲ್ಗಡೆ ಇದ್ದು ಸ್ವಲ್ಪ ಫ್ರೆಶ್ ಕೋಕೋನಟ್ ಇದ್ದರೆ ಹಾಕ್ರಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಾದರೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಾಂಬಿನೇಷನ್ಗೆ. ಸೊ ಆಫೀಸ್ಗೆ ಹೋಗ್ಬೇಕಂದ್ರೆ ನಾನು ಒಂದೇ ಸಲ ಲಂಚು ಡಿನ್ನರ್ ಒಂದೇ ಸಲ ಮಾಡಿಕೊಂಡು ಎಲ್ಲ ತೊಗೊಂಡು ಹೋಗ್ತೀನಿ. ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ, ಯಾಕಂದರೆ ಮತ್ತೆ ವಾಪಸ್ ಬಂದರೆ ಮನೆ ಓಪನ್ ಮಾಡಿದ್ರೆ ಪೀಸ್ಫುಲ್ಲಾಗಿ ಅನಿಸ್ಬೇಕು, ಆರಾಮಾಗಿ ಅನಿಸ್ಬೇಕು. ಹಾಗಾಗಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಆಫೀಸ್ಗೆ ಹೋಗ್ಬೇಕಂದ್ರೆ. ಸೊ ಅದಾದಮೇಲೆ ಮತ್ತೆ ನಾನು ಲಂಚ್ ಬಾಕ್ಸು ಮತ್ತು ಪ್ಯಾಕ್ ಮಾಡಿಕೊಂಡೆ, ಯಾಕಂದರೆ ಇವತ್ತು ಲೇಟ್ ಆಫೀಸ್ಗೆ ಬೇಗ ಹೋಗಬೇಕಾಗಿತ್ತು. ಕ್ಯಾಬು 3 o'clock ಬಂದಿತ್ತು, ಹಾಗಾಗಿ ಲಂಚು ಡಿನ್ನರ್ ಎರಡು ಪ್ಯಾಕ್ ಮಾಡಿಕೊಂಡೆ. ಮತ್ತು ನಾನು ಇವತ್ತು ಹೊಸ ಹೇರ್ ಕಟ್ ಮಾಡಿಸಿದ್ದೀನಿ, ಹೊಸ ಕಲರ್ ಹಾಕಿದ್ದೀನಿ. ಹೇಗಿದೆ ಅಂತ ಹೇಳಿ. ಸೊ ನಾನು ಮನೆಗಿದ್ದರೂ ಆಫೀಸ್ಗೆ ಹೋದ್ರೂ ಖಂಡಿತ ಸನ್ಸ್ಕ್ರೀನ್ ಆದರೆ ಯೂಸ್ ಮಾಡ್ತೀನಿ, ಯಾಕಂದರೆ ನನಗೆ ಮೆಲಸ್ಮಾ ಇದೆ. ಮತ್ತು ಈ ಟ್ಯಾಪಿಂಗ್ ಮೆಥಡ್ ನಾನು ಕಂಡುಹಿಡ್ದಿದ್ದೀನಿ. ಸೊ ಇದನ್ನು ಮಾಡೋದ್ರಿಂದ ನಮಗೆ ಫೇಸಲ್ಲಿ ಗ್ಲೋ ಬರುತ್ತಂತೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಇಟ್ಸ್ ಟ್ರೈ. ಸೊ ನಾನಾದರೆ ಗೆಟ್ ರೆಡಿ ಆಗಿಬಿಟ್ಟೆ. ಸೊ ನನಗದು ತುಂಬ ಇಷ್ಟ ಆಯಿತು ಹೇರ್ ಕಟ್ಟಿಂಗು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ. ಸೊ ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಈ ಪರ್ಫ್ಯೂಮ್ ಪರ್ಚೇಸ್ ಮಾಡಿದ್ದೆ. ಈಗ 1 year ಹಾಕಿದ್ದೆ. ಸ್ಟಿಲ್ ಐ ಆಮ್ ಯೂಸಿಂಗ್, ಮೇ ಬಿ ಐ ಕ್ಯಾನ್ ಯೂಸ್ 2-3 years. ಆಫೀಸ್ಗೆ ಹೋಗಿದ್ದು ಅವಾಗೆ ಮಳೆ ಬಂದು ನಿಂತೋಗಿತ್ತು. ವೆದರ್ ನೋಡಿ ಎಷ್ಟು ಸಖತ್ತಾಗಿದೆ. ಬ್ಯಾಂಗ್ಳೂರ್ ವೆದರ್ ಆಲ್ವೇಸ್ ಈ ಥರನೇ ಇರುತ್ತೆ. ಸೊ ನಾನಾದರೆ ಸ್ವಲ್ಪ ಬೇಗ ಆಫೀಸ್ ರೀಚ್ ಆಗಿದ್ದರೆ ಖಂಡಿತ ವಾಕ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಈ ಥರ ವಾಕ್ ಮಾಡೋದು ಮತ್ತು ಫೋಟೋಸ್ ತೊಗೊಂಬಂದು. ಅದಾದಮೇಲೆ ನಮ್ಮ ಆಫೀಸಲ್ಲಿ ಚಾಯ್ ಸಖತ್ತಾಗಿರುತ್ತೆ. ನಮ್ಮ ಆಫೀಸಲ್ಲಿ ಮಾಡೋ ಚಾಯ್ ಸೀರಿಯಸ್ಲಿ ಹಬ್ಬ ಅನಿಸ್ತಿರುತ್ತೆ. ತುಂಬ ಎಷ್ಟು ತಲೆನೋವು ಹೋದ್ರೂ ಹೋಗ್ಬಿಡುತ್ತೆ, ಅಷ್ಟು ರಿಲೀಫ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನಾದರೆ ತುಂಬ ಎಂಜಾಯ್ ಮಾಡ್ತೀನಿ. ಈವನ್ ಫ್ರೆಂಡ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋಸಲ್ಲಿ. ಅಷ್ಟುವರೆಗೂ ಬಾಯ್ ಬಾಯ್, ಎಂಜಾಯ್.